ಮಂಜುನಾಥ್ ಅವರೇ, ನಮ್ಮ ಸಂಘದ ಅಧ್ಯಕ್ಷರಾದ ರಂಗಸ್ವಾಮಿಯವ್ರ ಬಗ್ಗೆ ಮತ್ತು ಮಗರ ಬಗ್ಗೆ ಮಾತಾಡಿದ್ದೀರಲ್ಲ, ನೀವು ನೆನಮಂಗಲ ತಾಲೂಕಿಗೆ ಯಾವತ್ತು ಬರ್ತೀರಾ? ನಮ್ಮ ಸಂಘಕ್ಕೆ ಬಂದು ಅವ್ರ ಬಗ್ಗೆ ಏನೇನು ಹೇಳಿದ್ದೀರ ಎಂಬುದನ್ನು ತಿಳಿಸಿ, ಅವರು ಮಾಡೋಂಥ ಕಾರ್ಯಕ್ರಮದ ಬಗ್ಗೆ, ಅವರು ಕೊಟ್ಟಂಥ ಅಭಿವೃದ್ಧಿ ಬಗ್ಗೆ. ಇವತ್ತು ಸುಮಾರು 10-15 ವರ್ಷಗಳ ಹೋರಾಟ ಮಾಡಿ ನೆನಮಂಗಲ ತಾಲೂಕಿಗೆ ಒಂದು ಡೋಬಿ ಘಾಟ್ ಜಾಗವನ್ನು ಮಂಜೂರು ಮಾಡಿಸ್ಕೊಂಬರ್ಬೇಕಾದ್ರೆ ಅವರು ಮಹತ್ವರವಾದ ಶ್ರಮ ಇದೆ. ನಿಂದೇನಿದೆ ಕೊಡುಗೆ? ನೀನು ಬರೇ ಬಂದು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಸಂಘವನ್ನು 2 ಸಂಘ ಮಾಡಿ ಜನರ ನಮ್ಮ ಚಿಕ್ಕ ಸಮುದಾಯವನ್ನು ಒಡೆದು ಹಾಕಲು ಬಂದಿರುವೆ. ನೀನು ಯಾವುದೇ ಕಾರಣಕ್ಕೂ ನೀನು ಉತ್ತಮನಾದರೆ ಬಂದು ನಮ್ಮ ತಾಲೂಕಿನಲ್ಲಿ ಒಂದು ಮೀಟಿಂಗ್ ಕರಿ. IB ಒಳಗೆ ಕರಿಬೇಕಾರೆ ನಿನ್ನ ಸಂಘಕ್ಕೂ ಬೇಡ, ನಮ್ಮ ಸಂಘಕ್ಕೂ ಬೇಡ. ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ರಂಗಸ್ವಾಮಿಯವರ ಸಾಧನೆ ಏನು, ಮಗರ ಸಾಧನೆ ಏನು, ಕೊರೋನಾ ಕಾಲದಲ್ಲಿ ಕೊಟ್ಟಂಥ ಕಿಟ್ ಕೊಡುಗೆ ಏನು, ಇಡೀ ರಾಜ್ಯದಲ್ಲಿ ರೋಣ ತಾಲೂಕಿನಲ್ಲಿ ಸುಮಾರು 400-500 ಮನೆ ನಮ್ಮ ಸಮುದಾಯದವರಿದ್ದು, ಅಲ್ಲಿಗೆ 3 ದಿನ 2 ಲಾರಿಗಳ ದವಸ ಧಾನ್ಯಗಳು ತುಂಬಿಕೊಂಡು ಹೋಗಿ ನಮ್ಮ ಸಮುದಾಯಕ್ಕೆ ನೀಡಿದ ಒಂದು ಕೀರ್ತಿ ರಂಗಸ್ವಾಮಯ್ಯನವ್ರಿಗೂ ಮತ್ತು ಅವರ ಮಗರಿಗೆ ಸಲ್ತದೆ. ನಿನ್ನ ಕೊಡುಗೆ ಏನು? ನೀನು ಇಲ್ಲ ಸುಳ್ಳನ್ನು ಅವರ ಮೇಲೆ ಅಪರಾಧವನ್ನು ಹೇಳುವುದು ಸರಿಯಲ್ಲ. ನೀನು ಉತ್ತಮನಾಗಿದ್ದರೆ, ನಿನ್ನ ದಕ್ಷ ಒಬ್ಬ ವ್ಯಕ್ತಿಯಾಗಿದ್ದರೆ, ನಮ್ಮ ಸಮಾಜದ ಒಬ್ಬ ಮುಖಂಡನಾಗಿದ್ದರೆ ಬಂದು ನೆನಮಂಗಲ ತಾಲೂಕಿನಲ್ಲಿ ಇಂಥ ದಿನ ನಾನು ಬರ್ತಾ ಇದ್ದೀನಿ, ಬಂದು ನನಗೆ ನೀವು ಮಾಡಿ ಏನು ಸಾಧನೆ ಮಾಡಿರೋಂಥ ಕೇಳು. ನಾನು 24 ವರ್ಷ ಹಿಂದೆ ನಾನು ನಿನ್ನನ್ನು ಒಂದು ನಮ್ಮ ಸಂಘದ ಒಂದು ದೇವಸ್ಥಾನ ಉದ್ಘಾಟನೆಗೆ ಕರೆದೆ. ಅವು ಬಂದಿದ್ರ, ನಿಮ್ಮನ್ನು ನಾನು ಗೌರವಿತವಾಗಿ ಸನ್ಮಾನ ಮಾಡಿ ಕಳಿಸ್ದೆ. ಅವತ್ತು ನೀನು ಒಂದು ಕ್ವಾರ್ಟರ್ಸಿಗೆ ಐರನ್ ಮಾಡ್ಕೊಂಡಿದ್ರ. ಇವತ್ತು ರಾಜ್ಯದಲ್ಲಿ ಬಿ ರಂಗಸ್ವಾಮಿಯವರ ಬಗ್ಗೆ, ಅವರ ಮಗ ಬಗ್ಗೆ ಮಾತಾಡೋಕೆ ನಿಮಗೆ ನೈತಿಕತೆ ಏನಿದೆ? ಮಂಜಣ್ಣನವರೇ, ನಮ್ಮ ನೆಲಮಂಗಲ ತಾಲೂಕು ಅಧ್ಯಕ್ಷರಾದ ರಂಗಸ್ವಾಮಣ್ಣನವ್ರ ಮೇಲೆ ಅವಹೇಳನಗಾಗಿ ಮಾತಾಡಿದ್ದೀರಾ. ಇದು ತಪ್ಪು. ಅವರು 30-40 ವರ್ಷದಿಂದ ನೆಲಮಂಗಲ ತಾಲೂಕಲ್ಲಿ ಯಾರು ಸಂಘಟನೆ ಮಾಡಿರಲಿಲ್ಲ. ಅವ್ರು ಬಿಟ್ಟರೆ ಯಾರು ಸಂಘಟನೆ ಮಾಡಿರಲಿಲ್ಲ. ಸಂಘಟನೆ ಮಾಡಿ ಎಲ್ಲ ಸಮಾಜನ ಒಗ್ಗೂಡಿಸಿ ಇದು ಡೋಬಿ ಘಾಟ್ಗೆ ಸಮುದಾಯ ಭವನ ಮಾಡೋಕ್ಕೆ 25 ಗುಂಟೆನ ಜಾಗ ಮಾಡ್ಕೊಂಬರ್ಬೇಕು ಅಂತಂದರೆ ನಾನು ಕೂಡ ಅವ್ರ ಜೊತೆಲಿ ಹೋಗಿದ್ದೆ. ಒಂದೇ ಒಂದು ರೆಕಾರ್ಡಿನ ತೆಗೆಸೋಕ್ಕೆ 8 ದಿವಸ DC ಆಫೀಸಲ್ಲಿ ಹಲ್ದಿದ್ದೀವಿ ನಾವು, ರಂಗಸ್ವಾಮಣ್ಣ, ಚಿಕ್ಕಣ್ಣವರು, ನಮ್ಮ ಸಂಘದವರೆಲ್ಲ ಸೇರಿ. ಅದು ಕಷ್ಟ ನಮಗೂ ಗೊತ್ತು. ಅದೇ ರೀತಿ ಕೋವಿಡ್ ಬಂದಂಥ ಸಮಯದಲ್ಲಿ ಗದಗ ಡಿಸ್ಟಿಕ್ಕಲ್ಲಿ ರೋಣ ತಾಲೂಕು ಅಂತ ಒಂದು ಇದೇ ಮುಳುಗೋಗ್ಬಿಟ್ಟಿತ್ತು. ಅಲ್ಲಿಗೆ ಇಲ್ಲಿಂದ 2 ಲಾರಿ ಅಕ್ಕಿಗಳನ್ನ ಕಲೆಕ್ಟ್ ಮಾಡಿ ಚಾಪೆ, ಕಂಬ್ಳಿ, ಕಾಫಿ ಪುಡಿ, ಸಕ್ಕರೆ, ಅವ್ರಿಗೆ ಬೇಕಾದಂಥ ಏನು ಸಲಕರಣೆ ಬೇಕೋ ಎಲ್ಲಾನು ಇಲ್ಲಿಂದ ತಗೊಂಡೋಗಿ ಅವರಿಗೆ 8 ದಿವಸ ಅಲ್ಲೇ ನಾವು ವಾಸ ಇದ್ದು ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ಒಂದು ಒಗ್ಗೂಡಿಸಿ ಕಿಟ್ಟು ವಿತರಣೆ ಮಾಡಿ ಅವ್ರ ಯೋಗಕ್ಷೇಮ ಕೇಳಿ 2 ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸಹಾಯಧನ ಮಾಡಿದ್ದಾರೆ ಅವರು. ನೀವೇನು ಮಾಡಿದ್ದೀರಾ? ನಮ್ಮ ಅಧ್ಯಕ್ಷರ ಬಗ್ಗೆ ಈ ಅವಹೇಳನಕಾರಿಯಾಗಿ ಮಾತಾಡೋದು ಇವೆಲ್ಲ ತಪ್ಪು. ನಮ್ಮ ಸಮಾಜ ಒಡೆಯೋದು ಕೆಲಸನ ಮಾಡಬೇಡಿ. ಏನೇ ಇದ್ರೆ, ಏನೇ ತಪ್ಪಾಗಿದೆ ಅಂತ ಅಂದರೆ ಅವರು ನೀವು ಹೇಳಿದ್ದೀರಾ ಒಡನಾಟಲ್ಲಿ, ಅವರು ನಾವು 30-40 ವರ್ಷದಿಂದ ಒಡನಾಟಲ್ಲಿ ಇದ್ರು ಅಂತ ಹೇಳಿದ್ದೀರಾ. ಅದೇ ಹಣ ನೀವು ಈ ಥರ ಏನೋ ತಪ್ಪು ಮಾಡಿದ್ದೀರಾ ಅಂತ ಹೇಳಿ ಮಾತಾಡಿ. ಈಗೆಲ್ಲ ಬಂದು ಸಮಾಜದ ತಾಲೂಕುಗಳಲ್ಲಿ ಸಮಾಜ ಹೊಡೆದು ಇವನು ಮಡಿವಾಳ ಬಂಧುಗಳನ್ನೆಲ್ಲ ಬೇರೆ ಬೇರೆ ಮಾಡಿ ಅವ್ರಿಗೆ ಕಿತ್ಕ ಕೆಲಸ ನೀವು ದಯವಿಟ್ಟು ಮಾಡಬೇಡಿ. ನಾವೆಲ್ಲರೂ ಮಡಿವಾಳ್ರೆ, ನಾವೆಲ್ಲರೂ ಒಂದೇ ಆಗಿರಬೇಕು. ಒಳ್ಳೆ ಕೆಲಸಕ್ಕೆ ಏನೇ ಆಗಲಿ ನಮ್ಮ ಸಹಕಾರನೂ ಇರಬೇಕು, ನಿಮ್ಮ ಸಹಕಾರನೂ. ನಮ್ಮ ಸಮಾಜನ ಒಡೆಯೋ ಕೆಲಸ ಮಾಡಬೇಡಿ. ಅಂದರೆ ಕೆಂಪಮ್ಮಜ್ಜಿಯರ ಹತ್ರ ದುಡ್ಡು ಇಸ್ಕೊಂಡು ಈ ಥರ ಕೆಲಸ 2-3 ವರ್ಷ ಆಗಿ ಇದಾಗಿದೆ. ಅವ್ರಿಗೆ ಲೋನು ಕೂಡ ಮಾಡಿಸ್ಕೊಟ್ಟಿಲ್ಲ, ಅವ್ರು ದುಡ್ಡು ಕೂಡ ಕೊಟ್ಟಿಲ್ಲ. ನೀವು ಆ ಅಜ್ಜಿನಾದ್ರೂ ನೋಡಿ ನಿಮಗೆ ಕರುಣೆ ಬರಬೇಕಲ್ವಾ? ಈ ಕೆಲಸ ಮಾಡಬಾರ್ದಲ್ವ ಸಮಾಜದಲ್ಲಿ? ಸದಸ್ಯತ್ವದ ದುಡ್ಡು ಕೂಡ ಬ್ಯಾಂಕಲ್ಲೇ ಇಟ್ಟಿದ್ದೀವಿ. ಆ ದುಡ್ಡಿನಿಂದ ನಾವು ಜಯಂತಿ ಮಾಡೋದಾಗ್ಲಿ, ಬೇರೆ ಕಾರ್ಯಕ್ರಮ ಮಾಡೋದಾಗ್ಲಿ, ಮತ್ತೊಂದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಳಸ್ಕೊಂಡಿಲ್ಲ. ಆ ಜಯಂತಿ ಕಾರ್ಯಕ್ರಮನೂ ಅವರ ಸ್ವಂತ ಖರ್ಚಿನಿಂದನೇ ನಿಂತು ಅವರು ಇಲ್ಲಿವರೆಗೂ ಜಯಂತಿ ಕಾರ್ಯಕ್ರಮ ಮಾಡ್ಕೊಂಬಂದಿದ್ದಾರೆ. ನೀವು ಹೇಳಿದ್ದೀರಾ ಜಯಂತಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ. ಒಂದು ಜಯಂತಿ ಕಾರ್ಯಕ್ರಮ ಮಾಡಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಅಂತ ಅದು ನಿಮ್ಗೆ ಅನುಭವ ಇದ್ದರೆ ಗೊತ್ತಾಗಿರುತ್ತೆ. ಸಮಾಜನ ತಾಲೂಕಲ್ಲಿ ಎಲ್ಲ ಬಡ ಸಮಾಜದನ್ನು ಇಟ್ಕೊಂಡು ಒಗ್ಗೂಡಿಸ್ಕೊಂಡು ಒಂದು ಜಯಂತಿನ ಮಾಡ್ಕೊಂಬಂದಿದ್ದಾರೆ, ಉಳಿಸ್ಕೊಂಬಂದಿದ್ದಾರೆ. ಅದನ್ನು ಒಡೆಯೋ ಕೆಲಸ ನೀವು ಮಾಡಬೇಡಿ. ನೀವೇನು ಕೆಲಸ ಮಾಡಿದ್ದೀರಾ ಹೇಳಿ? ಅಂತ ಕೆಂಪಮ್ಮಜ್ಜಿ ಅದು ಇದನ್ನ ಹಾಕ್ರಿ, ಈ ಥರ ಕೆಲಸ ಮಾಡಿದ್ದೀರಾ? ಇದನ್ನು ಅನ್ಯಾಯ ಅಂತ ಯಾರು ಹೇಳಲ್ವ? ನಿಮ್ಗೆ ಇದು ಅನ್ಸಲ್ವ ನಮ್ಗೆ ಅನ್ಯಾಯ ಮಾಡಿದ್ದೀವಿ ಅಂತೇಳಿ? ಅಂಥ ಜನಕ್ಕೆ ಎಷ್ಟು ಜನ್ಮ ಮಾಡಿದ್ದೀರೋ ನಮಗಂತೂ ಗೊತ್ತಿಲ್ಲ. ಇನ್ನು ಮುಂದೆ ಮಾಡೋಕ್ಕೂ ಹೋಗಬೇಡಿ ದಯವಿಟ್ಟು.